ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋ ನನ್ನ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ, ಅದರಲ್ಲೂ ಸ್ಯಾಟರ್ಡೇಸ್ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋತಾ ಇದ್ದೀನಿ. ಅದರಲ್ಲೂ ಯಾಕೆ ಸ್ಯಾಟರ್ಡೇನೇ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋತಾ ಇದ್ದೀನಿ ಅಂದರೆ, ಯೂಶ್ವಲಿ ವೀಕೆಂಡ್ಸ್ ಅಂದರೆ ಆಲ್ಮೋಸ್ಟ್ ಒಂದು 90% ರೆಸ್ಟ್ ಅಂತಲೇ ಅನ್ಕೋಬೋದು. ಯಾಕಂದರೆ ಮಗನಿಗೂ ಕೂಡ ಸ್ಕೂಲ್ ಇರಲ್ಲ, ರೆಗ್ಯುಲಾರಿಟಿ ಇರಲ್ಲ. ನಾರ್ಮಲ್ ಡೇಸಲ್ಲಿ ಒಂದು ಅಟ್ಲೀಸ್ಟ್ ಒಂದು 6:30ಗಾರು ಹೇಳಲೇಬೇಕು. ಬಟ್ ಈ ಟೈಮ್ ಹಂಗಲ್ಲ, 8:15ಗೆ ಎದ್ದೆ. ಸೊ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ಸನ್ಲೈಟ್ ಯಾವ ರೀತಿಯಾಗಿ ಇದೆ ಅಂತ. ಸೊ ಆ್ಯಸ್ ಯೂಶ್ವಲ್ ನಾನು ಎಕ್ಸಸೈಸ್ ಅಂತೂ ಮಾಡೋಕ್ಕಾಗಲ್ಲ ಈ ಟೈಮಲ್ಲಿ. ಸೊ ಲೇಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾನು ಜಸ್ಟ್ ಒಂದು ಲೈಟ್ ಮೆಡಿಟೇಷನ್ ಮಾಡಿ ಒಂದು ಫೇಸ್ ವಾರ್ಮಪ್ ಮಾತ್ರ ನಾನು ಡೈಲಿ ಮಾಡ್ಕೊತೀನಿ. ಸೊ ಹಾಗಾಗಿ ಫೇಸ್ ವಾರ್ಮಪ್ ಹಾಗೆ ಒಂದು ಲೈಟ್ ಮೆಡಿಟೇಷನ್ ಮಾಡಿ ನೈಟ್ ಹಾಗಾಗೆ ಮಲ್ಕೊಬಿಟ್ಟಿದ್ದೆ. ಏನು ಮಾಡಿರಲಿಲ್ಲ. ಸೊ ಇವಾಗ ಜಸ್ಟ್ ಒಂದು ಕ್ಲೀನ್ ಎಲ್ಲ ಮಾಡಿ, ಇನ್ನು ಯುಗಾದಿ ಹಬ್ಬಕ್ಕೆ ಡೀಪ್ ಕ್ಲೀನ್ ಮಾಡಬೇಕು. ಸೊ ಹಾಗಾಗಿ ಏನು ಡೀಪ್ ಕ್ಲೀನ್ ಮಾಡೋಕ್ಕೋಗಲ್ಲ, ಲೈಟಾಗಿ ಮೇಲೆ ಮಾತ್ರ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೀವು ನೋಡಿರ್ಬೋದು ಈ ಪಾಟಲ್ಲಿ ಒಂದು ಸ್ನೇಕ್ ಪ್ಲ್ಯಾಂಟ್ ಇತ್ತು, ತುಂಬ ಅಟ್ರಾಕ್ಟಿವ್ ಆಗಂತೂ ನನ್ನ ಕಿಚನ್ಗೆ ಇತ್ತು. ಬಟ್ ಇವಾಗ ಅದು ಸಮ್ಮರ್ ಆಗಿರೋದ್ರಿಂದ ಹೋಗಿದೆಯೋ ಅಥವಾ ಮಕ್ಕಳು ಎಳ್ದು ಏನಾದರೂ ಹೋಗಿದೆಯೋ ಗೊತ್ತಿಲ್ಲ. ಸೊ ಕಂಪ್ಲೀಟ್ ಹೋಗ್ಬಿಡ್ತು. ಸೊ ಅದನ್ನು ರಿಮೂವ್ ಮಾಡಿ ನಾರ್ಮಲ್ ಕೌಂಟರ್ ಟಾಪ್ನೆಲ್ಲ ನೈಟ್ ಕ್ಲೀನ್ ಮಾಡಿ ಇಟ್ಟಿರ್ತಿದ್ದೆ. ಸೊ ನೈಟ್ ಆಗಲಿಲ್ಲ, ಹಾಗಾಗಿ ಮಾರ್ನಿಂಗ್ ಇದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಹೌಸ್ ವೈಫ್ದೆಲ್ಲ ಇದೇ ರೀತಿಯಾಗಿ ಇರುತ್ತೆ ರುಟೀನ್ಸು. ಸೊ ಅದೇ ರೀತಿ ನಂದು ಕೂಡ. ಸೊ ಬರ್ತಾ ಇರುವಂತಹ ವ್ಲಾಗೆಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ. ಯಾಕಂತ ಅಂದರೆ ನನ್ನ ಯಶಸ್ಸು ತುಂಬ ದೂರ ಇಲ್ಲ, ತುಂಬ ಹತ್ರದಲ್ಲೇ ಇದೆ. ಹಾಗೆ ಇದನ್ನು ನಾನು ಒಂದು ಪ್ಯಾಷನ್ನಾಗಿ ತಗೊಂಡಿರೋದ್ರಿಂದ ನನಗೆ ಈ ಪ್ಯಾಷನನ್ನು ಲೈಫ್ ಲಾಂಗ್ ಬೇಕು ಅಂತ ಅನ್ನೋದು ನನಗೆ ಇಷ್ಟ. ಅದಕ್ಕೋಸ್ಕರ ಸೊ ನಾರ್ಮಲ್ ಎಲ್ಲ ಕ್ಲೀನ್ ಮಾಡಿ ಆಯಿತು. ಈಗ ಹಾಲೆಲ್ಲ ಕಾಯಿಸೋಣ ಅಂತ ಅಂದ್ಕೊಂಡು ತೊಗೊಂಡೆ. ಅಷ್ಟರಲ್ಲಿ ಮಕ್ಕಳೆಲ್ಲ ಎದ್ದು ಬಂದಾದಮೇಲೆ ಮಗಳಿಗೆ ಸ್ವಲ್ಪ ಜುಟ್ಟು ಹಾಕೋಣ, ಹೇರ್ ಕಟ್ ಮಾಡಿಸ್ಬೇಕು. ಸೊ ಅವಳದು ಹೇರ್ ಕಟ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಸೊ ಜುಟ್ಟೆಲ್ಲ ನಾರ್ಮಲಿ ಹಾಕಲ್ಲ, ಸಮ್ಮರ್ ಆಗಿರೋದ್ರಿಂದ ಹೇರ್ ಕಟ್ಟು ಮಾಡಿಸಿರಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಜುಟ್ಟನ್ನ ಹಾಕ್ತಾಯಿದ್ದೀನಿ. ಸೊ ನಿಮ್ಮ ಮನೇಲಿ ಮಕ್ಕಳಿಗೆ ಸಮ್ಮರ್ ವೆಕೇಷನ್ ಬಂತು ಅಂದರೆ ಯಾವ್ಯಾವ ರೀತಿ ಪ್ಲ್ಯಾನ್ ಮಾಡ್ಕೋತೀರಾ ಅನ್ನೋದನ್ನ ದಯಮಾಡಿ ತಿಳಿಸಿ. ಸೊ ಇನ್ನು ಇವರಿಬ್ರೂ ಕಂಟ್ರೋಲ್ ಮಾಡೋದೇ ಭಾರಿ ಕಷ್ಟ. ಸೊ ಅದರಲ್ಲೂ ಇನ್ನೇನು ಹಬ್ಬ, ಯುಗಾದಿ ಹಬ್ಬಕ್ಕೆಲ್ಲ ಮನೆ ಕ್ಲೀನ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಡಿಹೈಡ್ರೇಟ್ ಆಗ್ತಾ ಇರುತ್ತೆ ಬಾಡಿ, ಅದನ್ನು ಕೂಡ ಮಾಡಬೇಕು. ಹಲವಾರು ಪ್ಲ್ಯಾನಿಂಗ್ಸ್ಗಳೆಲ್ಲ ಇದೆ. ಇನ್ನು ನೆಕ್ಸ್ಟ್ ವೀಕಿಂದ 7 days ಚಾಲೆಂಜ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ 7 days ಚಾಲೆಂಜ್ ಜೊತೆಗೆ ನನ್ನ ವ್ಲಾಗು, ಮನಿ ಸೇವಿಂಗ್ ಟಿಪ್ಸು ಪ್ರತಿಯೊಂದು ಬರ್ತಾ ಹೋಗುತ್ತೆ. ಸೊ ಅದಾದಮೇಲೆ ನಾನು ಹಾಲನ್ನ ಕಾಯಕ್ಕಿಟ್ಟು ಹಾಗೆ ಅದ್ರ ಮುಂದೆ ನಿಂತ್ಕೊಳ್ಳೋಕೆ ಹೋಗಲ್ಲ ನಾನು. ಸೊ ಅದನ್ನು ಕಾಯಕ್ಕಿಟ್ಟು ನಾನು ನೆಕ್ಸ್ಟ್ ಕೆಲಸಕ್ಕೆ ಹೋಗ್ತೀನಿ. ಸೊ ನೆಕ್ಸ್ಟ್ ಕೆಲಸ ಬಂದು ಕ್ಲಾತ್ ನೈಟ್ ಹಾಕಿದ್ದಿದ್ದು ಅಷ್ಟು ಬೇಗ ಡ್ರೈ ಆಗಿ ಹೋಗ್ಬಿಟ್ಟಿದೆ. ಸೊ ಇನ್ನು ನೆಕ್ಸ್ಟ್ ರೌಂಡನ್ನ ಮಾರ್ನಿಂಗ್ ಹಾಕಿರೋದನ್ನ ಒಣಗಾಕಿ ನೈಟ್ ಹಾಕಿರೋದನ್ನ ತೆಗೆದಾಕಿ ನೆಕ್ಸ್ಟ್ ವರ್ಕ್ಗೆ ನಾನು ಹೋಗಬೇಕಾಗಿದೆ. ಸೊ ಇದರ ನಡುವೆ ನಾನು ಇನ್ನೊಂದು ವಿಷಯನ ಹೇಳ್ಕೋಬೇಕು. ಮನಿ ಮ್ಯಾನೇಜ್ಮೆಂಟ್ ಅಂತ ಅಂದರೆ ಏನು ನಿಮ್ಮ ಪ್ರಕಾರ ಹೌಸ್ ವೈಫ್ಗಳಿಗೆ ಅಂತ. ಸೊ ಹೌಸ್ ವೈಫ್ಗಳು ಇನ್ನೇನು ಬಸವ ಜಯಂತಿ ಬಂದೇ ಬಿಡುತ್ತೆ. ಇನ್ನು 1.5 ತಿಂಗಳಲ್ಲಿ ಬಸವ ಜಯಂತಿ ಇದೆ. ಸೊ ಈ ರೀತಿಯಾಗಿ ಇದ್ದಾಗ ನೀವು ಹೇಗೆ ಅಮೌಂಟನ್ನು ಮ್ಯಾನೇಜ್ ಮಾಡಿ ಎಷ್ಟೆಷ್ಟು ಅಮೌಂಟನ್ನು ಸೇವ್ ಮಾಡಿದ್ದೀರಾ ಅಂತ ಅನ್ನೋದನ್ನ ತಿಳಿಸಿ. ಹಾಗೆ ನನ್ನ ಒಂದು ವೀಕ್ಲಿ ಸೇವಿಂಗ್ಸ್ 40 weeks 500 rupees ಚಾಲೆಂಜ್ ಎಲ್ಲಿವರೆಗೂ ಬಂದಿದೆ ಅಂತ ಕೇಳೋ ಹಾಗಿದ್ರೆ ಅಪ್ಡೇಟ್ ಮಾಡ್ತೀನಿ. ಆ್ಯಕ್ಚುಲಿ ಅದರ ಈವ್ನಿಂಗ್ ವ್ಲಾಗಲ್ಲಿ ಅದನ್ನು ಆ್ಯಡ್ ಮಾಡಿರ್ತೀನಿ, ದಯವಿಟ್ಟು ನೋಡಿ. ಇನ್ಮೇಲೆ ಮನಿ ಸೇವಿಂಗ್ ಟಿಪ್ಸ್ ಸಪ್ರೇಟ್ ವಿಡಿಯೋ ಮಾಡೋಕ್ಕೆ ಹೋಗಲ್ಲ, ಡೈಲಿ ವ್ಲಾಗ್ನೇ ಹಾಕ್ತೀನಿ. ಅದರಲ್ಲೇ ಮನಿ ಸೇವಿಂಗ್ ಟಿಪ್ಸು ಕೂಡ ಇರುತ್ತೆ, ದಯಮಾಡಿ ನೋಡಿ ಅಂತ ಹೇಳ್ತಾ. ಹಾಗೆ ಇನ್ನು ಹೌಸ್ ವೈಫ್ಗಳು ಎಷ್ಟೆಷ್ಟೆಲ್ಲ ಸೆಲ್ಫ್ ಕೇರ್ ಮಾಡಬೇಕು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ತಮ್ಮನ್ನು ತಾವು ಹೇಗೆ ಅವರು ಸೆಲ್ಫ್ ರೆಸ್ಪೆಕ್ಟ್ ಕೊಡ್ಕೊಳ್ಳೋದಾಗಿರ್ಬೋದು, ಸೆಲ್ಫ್ ಲವ್ ಮಾಡೋದಾಗಿರ್ಬೋದು, ಅಥವಾ ಸೆಲ್ಫ್ ಪ್ಯಾಂಪರಿಂಗ್ ಅಂತ ಅಂತಾರೆ. ಸೊ ತಮ್ಮನ್ನು ತಾವು ಎಷ್ಟು ಕೆಲಸಗಳಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡಿರಬೇಕು, ಹಾಗೆ ಅವರು ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅಂದರೆ, ಬೇರೆಯವರು
ನಮ್ಮನ್ನು ಕೆಳಗಾಕಿ ತುಣಿಯೋಕ್ಕಿಂತ ಮುಂಚೆ ನಮ್ಮನ್ನು ನಾವು ಮೇಲೆತ್ತಿ ಇಟ್ಕೋಬೇಕು. ಸೊ ಎಸ್ ಹೌದು, ಅವ್ರು ಹೇಳ್ತಾರೆ ಏನಪ್ಪ ಇವಳೇನು ಮನೇಲೇ ಇರ್ತಾಳೆ ಮಾಡ್ತಾಳೆ ತಗೋ ಅಂತ ಅಂತಾರೆ. ಹೌದು, ಬಟ್ ನೀವೇ ಅದನ್ನು ಮನೇಲಿರ್ತೀನಲ್ಲ ಬಿಡು ಇನ್ನೇನು ಮಾಡೋದು, ನಾನೇ ಮಾಡ್ಕೊತೀನಿ, ಮಾಡ್ತೀವಿ ಬಿಡಿ ಮನೇಲೇ ಇರ್ತೀವಲ್ಲ ಇನ್ನೇನು ಅನ್ನುವಂತಹ ಪದ ಬಳಕೆಯನ್ನು ನೀವು ಅಂಥವ್ರ ಮುಂದೆ ಕಮ್ಮಿ ಮಾಡಬೇಕು. ಯಾರಿಗೂ ಆಗಲ್ಲ ಅಂತ ಅನ್ನುವಂತಹ ಸಮಯದಲ್ಲಿ ನಾವು ನಮ್ಮನ್ನು ನಾವು ತೊಡಗಿಸ್ಕೊಂಡಿರ್ತೀವಿ ಕೆಲವೊಂದೊಂದು ಕೆಲಸಗಳಲ್ಲಿ. ಸೊ ಆ ಥರ ಇದ್ದಾಗ ನಮ್ಮನ್ನು ನಾವು ಯಾಕೆ ಕೆಳಗೆ ಹಾಕೋಬೇಕು? ನಾವು ಮಾಡ್ತಾ ಇರುವಂತಹ ಕೆಲಸ ಮನೆ ಉಳಿಸುವಂತಹ ಕೆಲಸ ಆಗಿರುತ್ತೆ ಅಲ್ವಾ. ಹೌಸ್ ವೈಫ್ ಒಬ್ಬಳು ಮನೇಲಿ ಇಲ್ಲ ಅಂತ ಅಂದರೆ ಮನೆ ಕಂಡೀಷನ್ನೇ ನೋಡೋದಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನನ್ನೇ ವೀಕ್ಲಿ ಒನ್ಸ್ ನಾನು ಅಷ್ಟೇ ಡೀಪ್ ಕ್ಲೀನ್ ಮಾಡೋದಾಗಿರೋದ್ರಿಂದ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಸೀರಿಯಸ್ಲಿ ಮನೆ ನಾನು ನೋಡೋದಕ್ಕೆ ಆಗಲ್ಲ, ಅಷ್ಟು ಗಲೀಜು ಮಾಡಿರ್ತಾರೆ ಮಕ್ಕಳು. ಅದೇ ಒಂದು ಶನಿವಾರ ಭಾನುವಾರ ಆದರೆ ಭಾನುವಾರ ಸ್ವಲ್ಪ ಕ್ಲೀನ್ ಮಾಡಿರೋದ್ರಿಂದ ಸೋಮವಾರ ಸ್ವಲ್ಪ ಫ್ರೆಶ್ ಆಗಿರುತ್ತೆ. ಶುಕ್ರವಾರ ಬಂದು ದೇವ್ರ ಪೂಜೆಗೆ ಅಂತ ಸ್ವಲ್ಪ ಮೇಲೆ ಕ್ಲೀನ್ ಮಾಡ್ಕೋತೀನಿ ಬಿಟ್ಟು ಇನ್ಯಾವುದೇ ರೀತಿಯಾದಂತಹ ಕ್ಲೀನಿಂಗ್ಸ್ ಮಾಡಲ್ಲ. ಯಾಕಂದರೆ ನಮ್ಮ ಕೆಲಸ ನಾವು ಮಾಡ್ಕೋಬೇಕಲ್ವ. ಸೊ ಅದಕ್ಕೋಸ್ಕರ ಎಲ್ಲರೂ ಅಷ್ಟೇ. ಎಲ್ರಿಗೂ ನಮಸ್ಕಾರ. ಈಗ ಒಂದು ಕ್ವಿಕ್ ಆದಂತಹ ಒಂದು ರೆಸಿಪಿನ ನೋಡ್ಕೊಳ್ಳೋಣ. ಸೊ ರೆಸಿಪಿ ಅಂದರೆ ಸಿಂಪಲ್ ಆದಂತಹ ಒಂದು ಚಿತ್ರಾನ್ನ ರೆಸಿಪಿ, ಇನ್ನೇನಿಲ್ಲ. ಸೊ ಇಲ್ಲಿ ನಾನು ಚಿತ್ರಾನ್ನಗೆ ಆಯಿಲ್ನ ಹಾಕ್ತಾ ಇದ್ದೀನಿ. ಸೊ ಸಿಂಪಲ್ ಅಂತಂದರೆ ಸಿಂಪಲ್ ಅಷ್ಟೇ. ಆಯಿಲ್ ಓಕೆ, ಆಯಿಲ್ ಹಾಕಾದ್ಮೇಲೆ ಇಲ್ಲಿ ಸಾಸಿವೆ ಇಷ್ಟೇ ಹಾಕೋದು. ನನ್ನ ಮಗಳು ಮಾತಾಡಬೇಕು ಅಂದಾಗ ಮಾತಾಡಲ್ಲ. ಸೊ ಹಿಂಗೆ ವಿಡಿಯೋ ಏನಾದರೂ ಮಾಡ್ಬೇಕಾದ್ರೆ ಮಾತಾಡ್ತಾಳೆ. ಕಡಲೆಬೇಳೆ, ಸೊಪ್ಪು ಬೇಡ ಚೆನ್ನ ಅಂತ ಆರುತ್ತೆ ಸೊಪ್ಪು ಬೇಡ, ಬೇರೆದೇನಾದ್ರು ಹಾಕೊಡ್ತೀನಿ. ಇದು ಕರಿ ಲೀವ್ಸ್, ಕರಿ ಲೀವ್ಸ್ ಆದಮೇಲೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ಏನು ಹೇಳ್ಬೇಕಾಗಿಲ್ಲ. ಹಾಗೆ ಹಸಿಮೆಣಸಿನ್ಕಾಯಿನ ಫಸ್ಟ್ ಹಾಕೊಂಡ್ರು ಆಯಿತು, ಇಲ್ಲ ಆಮೇಲೆ ಹಾಕೊಂಡ್ರು ಆಯಿತು. ಸೊ ಅದಾದಮೇಲೆ ಆನಿಯನ್ನ ಹಾಕೊಂಡು ಫ್ರೈ ಮಾಡ್ಕೋಬೇಕು. ಲಿಟಲ್ ಬಿಟ್, ತುಂಬ ಅಲ್ಲ, ಒಂದು ಪಿಂಕ್, ಲೈಟ್ ಪಿಂಕ್ ಬರಬೇಕು. ಸೊ ಅದಕ್ಕೆ ಅಲ್ಲಿವರೆಗೂ ಸ್ವಲ್ಪ ಮಾಡಿಕೊಂಡ್ರೆ ಆಯ್ತು. ನಿಧಾನ. ಓಕೆ, ಸೊ ಇಲ್ಲಿ ಜಸ್ಟ್ ಒಂದು ಫ್ರೈ ಮಾಡ್ಕೊಂಡ್ರೆ ನೀನು ಕುತ್ಕೊಬೇಕಾ? ನೀನು ಬ್ಯಾಗ್ಗೆ ಎಲ್ಲ ಇಟ್ಬಿಟ್ಟು ಬರಬೇಕು ನೀನು. ಸೊ ಇಲ್ಲಿ ಸ್ವಲ್ಪ ಅರಿಶಿನ ಹಾಕೋಣ, ತುಂಬ ಬೇಡ, ಲೈಟ್ ಅರಿಶಿನ. ಆ್ಯಕ್ಚುಲಿ ಹೆಲ್ತ್ಗೆ ಒಳ್ಳೆಯದು. ಸೊ ಜಾಸ್ತಿ ಹಾಕಿದ್ರೆ ಏನು ಹೋಗಲ್ಲ. ಸೊ ಅರಿಶಿನ ಎಲ್ಲ ಹಾಕಾದ್ಮೇಲೆ ನೋಡಿ ಈ ಥರ ಬರಬೇಕು ಆನಿಯನ್ನು. ಸೊ ಆವಾಗ ಅರಿಶಿನ ಹಾಕಬೇಕು. ಮಾತಾಡು. ಈ ಟೈಮಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕೊತಾ ಇದ್ದೀನಿ. ಸೊ ಕಾಯಿ ತುರಿ ಹಾಕಾದ್ಮೇಲೆ ಇಮಿಡಿಯೇಟ್ ಆಫ್ ಮಾಡಿಬಿಡಿ. ಎಷ್ಟೋ ಜನ ನಿಂಬೆಹಣ್ಣಿನ ಹುಳಿನೂ ಕೂಡ ಇವಾಗಲೇ ಹಾಕ್ಬಿಡ್ತಾರೆ. ಸೊ ನಿಂಬೆಹಣ್ಣಿನ ಹುಳಿ ಒಲೆ ಮೇಲೆ ಇರಬೇಕಾದ್ರೆ ಹಾಕಬಾರ್ದು, ಕಹಿ ಆಗುತ್ತೆ. ಸೊ ಈ ಟೈಮಲ್ಲಿ ಉಪ್ಪನ್ನು ಹಾಕ್ತಾ ಇದ್ದೀನಿ.
ಆಫ್ ಆದಮೇಲೆ ಉಪ್ಪು ಹಾಕ್ತಾ ಇದ್ದೀನಿ. ಸೊ ನಾನು ಸ್ವಲ್ಪ ತಣ್ಣಗಾಗುತ್ತೆ ಬಿಟ್ಬಿಟ್ಟು ಸೊ ಇವಾಗ ಅನ್ನದ ಕತೆ ಏನಾಗಿದೆ ನೋಡ್ಕೊಬರೋಣ. ಸೊ ಅನ್ನ ಆಗಿದೆ, ಇದು ಸ್ವಲ್ಪ ಆರಲಿ. ಸೊ ಆರಲಿ ಅಲ್ಲಿವರೆಗೂ ಇದನ್ನ ಇಲ್ಲಿ ಜಸ್ಟ್ ಫ್ರೈ ಮಾಡೋಣ. ಅಷ್ಟರಲ್ಲಿ ನಾನು ಆಫೀಸ್ಗೆ ಹೋಗಿ ರೆಡಿ ಆಗಿ ಬರ್ತೀನಿ. ಆಫೀಸ್ಗೆ ವಿಷಯವನ್ನು ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ಆಫೀಸ್ಗೆ ಹೋಗ್ತಾ ರೆಡಿ ಆಗ್ತಾ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ. ಸೊ ಹೇಳ್ತಾ ಇದ್ದೆ ಯಾರಿಗೂ ಆಗೋದಿಲ್ಲ ಫ್ರೆಂಡ್ಸ್ ಅಂತ. ಸೊ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಅನ್ನೋ ಆಗಿದ್ರೆ, ನನ್ನ ಲೈಫಲ್ಲೇ ಆಗಿರುವಂತಹ ಕೆಲವೊಂದೊಂದು ಘಟನೆ ನನಗೆ ಕೆಲವು ಎಕ್ಸಾಂಪಲ್ನ ಕೊಟ್ಬಿಟ್ಟಿದೆ. ಸೆಕೆಂಡ್ ಬೇಬಿ ಆದಮೇಲೆ ಆಗಿರ್ಬೋದು, ಸೊ ಫಸ್ಟ್ ಬೇಬಿ ಆದಮೇಲೆ ಆಗಿರ್ಬೋದು, ತುಂಬ ಡಿಫ್ರೆನ್ಸ್ ಇತ್ತು ನನಗೆ. ಫಾರ್ ಎಕ್ಸಾಂಪಲ್, ಫಸ್ಟ್ ಬೇಬಿ ಆದಾಗ ನನಗೇನು ಗೊತ್ತಾಗ್ತಾ ಇರಲಿಲ್ಲ, ಕೆಲವೊಂದೊಂದು ಕೆಲಸ ನಾನೇ ಮಾಡ್ಕೋತಾ ಇದ್ದೆ. ಸೆಕೆಂಡ್ ಬೇಬಿ ಆದಾಗ ಎಷ್ಟೋ ವಿಷಯಗಳು ತಿಳ್ಕೊಂಡೆ, ಆದರೆ ಎಷ್ಟೋ ಎಕ್ಸ್ಪೀರಿಯನ್ಸ್ಗಳು ಕೂಡ ಆಯಿತು. ಸೊ ಈ ರೀತಿಯಾಗಿ ಇದ್ದಾಗ ನಾವು ಡಿಪೆಂಡ್ ಆಗಬೇಕೋ ಬೇಡವೋ ಅಂತ ಆ ಟೈಮಲ್ಲೇ ನಮಗೆ ಗೊತ್ತಾಗಿದ್ದು. ಸೊ ಡಿಪೆಂಡ್ ಆದರೂ ಎಷ್ಟು ಮಟ್ಟಿಗೆ ಡಿಪೆಂಡ್ ಆಗಬೇಕು, ಎಷ್ಟು ಡಿಪೆಂಡ್ ಆದರೆ ಒಳ್ಳೆಯದು ಅನ್ನೋದು ನಮ್ಗೆ ಆವಾಗಲೇ ರಿಯಾಲಿಟಿ ಗೊತ್ತಾಗೋದು, ಆವಾಗಲೇ ಜನರ ಒಂದು ರಿಯಾಲಿಟಿ ಗೊತ್ತಾಗೋದು ಆವಾಗಲೇ. ಯಾವಾಗ ಅಂತಲೇ ನಮಗಾಗದೇ ಇರೋ ಟೈಮಲ್ಲಿ ಜನ ಯಾವ ಎಕ್ಸ್ಪೀರಿಯನ್ಸ್ ಕೊಟ್ಟಿರ್ತಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಅದಕ್ಕೋಸ್ಕರ ಇತ್ತೀಚಿನ ದಿನಗಳಲ್ಲಿ ನನಗೆ ಯಾವುದೇ ಒಂದು ಕೆಲಸಗಳು ಮಾಡಬೇಕಾದ್ರೂ ಅಷ್ಟೇ, ಡಿಪೆಂಡ್ ಆಗಬೇಕು ಅನ್ನೋದನ್ನೇ ತಲೆಯಿಂದ ತೆಗೆದಾಕ್ಬಿಟ್ಟಿರ್ತೀನಿ. ಅಯ್ಯೋ ಡಿಪೆಂಡ್ ಆದರೆ ಆಗುವಂಥ ಕೆಲಸಗಳೇ ಬೇರೆ ಥರ. ಸೊ ಅದಕ್ಕೋಸ್ಕರ ನಿಂಬೆ ಹುಳಿನ ಹಿಂಡಬೇಕು. ಹಿಂಡ್ಬಿಟ್ಟು ಸ್ವಲ್ಪ ಹೊತ್ತು ಆರಕ್ಕೆ ಅಂತ ಬಿಟ್ಬಿಡೋಣ. ಸೊ ಅಷ್ಟರಲ್ಲಿ ಮಕ್ಕಳಿಗೆ ಸ್ವಲ್ಪ ಮ್ಯಾಗಿ ಮಾಡಿಬಿಡೋಣ. ಪ್ಲೇನ್ ಆಗಿ ಏನು ಮಸಾಲೆ ಏನು ಹಾಕ್ತಿಲ್ಲ. ಅದಾದಮೇಲೂ ಅಷ್ಟೇ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅಂದರೆ ನನ್ನ ಮಕ್ಕಳಿಗೆ ಬೇರೆಯವರು ಮಾಡ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ನ ನಾವು ಇಟ್ಕೋಬಾರ್ದು. ಫಾರ್ ಎಕ್ಸಾಂಪಲ್, ಬರೀ ಮಕ್ಕಳು ಸಂಸಾರದ ಬಗ್ಗೆನೇ ಹೇಳ್ತಾ ಇದ್ದೀನಿ ಅಂತ ಅಲ್ಲ, ನೀವೂ ಅಷ್ಟೇ ನಿಮ್ಮ ಕೆಲಸಗಳನ್ನ ಯಾರೋ ಒಬ್ಬರು ಬಂದು ಮಾಡಿಕೊಡ್ತಾರೆ. ಒಂದು ಕಾಲೇಜ್ಗೆ ಅಡ್ಮಿಷನ್ ಆಗಿರ್ಬೋದು, ಒಂದು ಫಾರ್ಮ್ನ ಫಿಲ್ ಮಾಡೋದಾಗಿರ್ಬೋದು, ಪ್ರತಿಯೊಂದನ್ನು ನಿಮ್ಮ ಕೆಲಸನ ನೀವೇ ಮಾಡ್ಕೊಳ್ಳೋದು ವಾಸಿ. ಯಾಕಂದರೆ ಒಬ್ಬ ಮನುಷ್ಯನ ರಿಯಾಲಿಟಿ ತಿಳ್ಕೊಳಕ್ಕೆ ಹೋಗಿ ಅವ್ರ ಬಗ್ಗೆ ಏನೋ ಒಂದು ಕ್ಯಾರೆಕ್ಟರ್ನ ತಿಳ್ಕೊಳಕ್ಕೆ ಹೋಗಿ ನಮ್ಮನ್ನು ನಾವು ಕುಗ್ಗಿಸ್ಕೊಳಕ್ಕೆ ಹೋಗ್ತೀವಿ. ಅದರಿಂದ ನಮಗೆ ಹರ್ಟು ಆಗ್ಬೋದು, ಕೆಲವೊಂದೊಂದು ಒಳ್ಳೆಯದು ನಮಗೆ ತಿಳಿಸುತ್ತೆ ಅಂತ ಹೇಳ್ತೀನಿ. ಇವತ್ತಿನ ಒಂದು ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸೊ ಸಾಂಬಾರು ಬಂದು ಕಾಯಿ ಪಜ್ಜಿ ಸಾರು ಅಂತ ಅಂತಾರೆ. ಸೊ ಇದನ್ನು ಮಾಡಿದ್ದೆ. ಹಾಗೆ ಇಲ್ಲಿ ಚಿತ್ರಾನ್ನನೂ ಕೂಡ ಕಲಸೋಕ್ಕೆ ಆರಿಟ್ಟಿದ್ದೀನಿ. ಸೊ ಅದಾದಮೇಲೆ ಇಲ್ಲಿ ಮ್ಯಾಗಿ ಮಾಡ್ತಾಯಿದ್ದೀನಿ. ಸೊ ಒಂಥರ ನಂದು ಮಾರ್ನಿಂಗ್ ಟೈಮ್ ಮಲ್ಟಿ ಟಾಸ್ಕಿಂಗ್. ಅದರಲ್ಲೂ ಸ್ಯಾಟರ್ಡೆ ಅಂತ ಅಂದರೆ ಕಂಪ್ಲೀಟ್ಲಿ ಮಲ್ಟಿ ಟಾಸ್ಕಿಂಗ್ ಆಗಿಬಿಡುತ್ತೆ. ಬೆಳಿಗ್ಗೆ ಎದ್ದು ಅನ್ನ ಸಾರು ಟಿಫನ್ನು ಹಾಗೆ ಮಕ್ಕಳಿಗೆ ಸ್ನ್ಯಾಕ್ಸು ಎಲ್ಲ ಪ್ರತಿಯೊಂದನ್ನು ಇಟ್ಟು ಬರಬೇಕು ನಾನು. ಯಾಕಂದರೆ ಮಕ್ಕಳಿಗೆ ಏನೇನು ಇಷ್ಟ ಕಷ್ಟ ಎಲ್ಲ ಪ್ರತಿಯೊಂದು ಗೊತ್ತಾಗಿರೋದು ನಮಗೆ ಅಲ್ವಾ. ಸೊ ಇನ್ನೊಬ್ಬರು ಮಾಡ್ತಾರೆ ಅಂತ ನಂಬ್ಕೊಂಡು ಬರೋಕ್ಕಿಂತ ಮಾಡಿಟ್ಟಿರೋದನ್ನ ಕೊಡಲಿ ಅನ್ನೋದು ಒಂದು ಇದು ಮಾಡ್ಕೊಂಡು ಬರಬೇಕಷ್ಟೆ. ಸೊ ಇಲ್ಲಿ ಚಿತ್ರಾನ್ನ ಆಯಿತು. ಚಿತ್ರಾನ್ನಕ್ಕೆ ಎಲ್ಲ ನೀಟಾಗಿ ಕಲಸಿ ಎಲ್ಲ ಮಾಡಿದ್ದಾಯಿತು. ಸೊ ಅದಾದಮೇಲೆ ಮಕ್ಕಳಿಗೆ ಇಲ್ಲಿ ಸ್ನ್ಯಾಕ್ಸ್ ಬಂದು ಶಂಕರಪೊಳ್ಳಿ, ಮನೆಯಲ್ಲೇ ಮಾಡಿರುವಂತಹ ಶಂಕರಪೊಳ್ಳಿ, ಬಿಸ್ಕೆಟ್ಸು ಹಾಗೆ ಆ್ಯಪಲ್ಲು ಹಾಗೆ ಗ್ರೇಪ್ಸು ಇಷ್ಟನ್ನು ತೊಳೆದು ವಾಶ್ ಮಾಡಿ ಎಲ್ಲ ಎತ್ತಿಟ್ಟು ಬಂದರೆ 3 ಟೈಮ್ಸ್ ಸ್ನ್ಯಾಕ್ಸಿಗೆ ಆಗುತ್ತೆ.
ಸೊ ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗು. ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಯಾರೊಬ್ರಿಗೋ ನಮಗೋಸ್ಕರ ಹೇಳಬೇಕು ಅನ್ನೋ ಬದಲು ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ಜೀವಿಸೋದು ಉತ್ತಮ ನಮ್ಮ ಜೀವನದಲ್ಲಿ ಅನ್ನೋದು ನನ್ನ ಇವತ್ತಿನ ಒಂದು